ನನಗೆ ಹೊಗಳಿದ್ರೆ ಮಾತೇ ಬರಲ್ಲ ರೀ ನನಗೆ. ನಾನು ಯಾರೋ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ಜನರಲ್ಲಾಗಿ ಯಾವ ಫಂಕ್ಷನ್ಗೂ ತಡವಾಗಿ ಬರೋದಿಲ್ಲ ನಾನು. ಆದರೆ ಸಲಗೆಯಿಂದ ಹಂಸಲೇಖ ಅವ್ರು ನನ್ನ ಹೆಸರು ಬಳಸ್ಬಿಟ್ಟಿದ್ರು. ಆಮೇಲೆ ಇವತ್ತು ನಾನು ಬರದೇ ಹೋದರೆ ಅವ್ರ ಬರ್ತಡೇ ಓಕೆ ಆಗೋದೇ ಇಲ್ಲ. ಅದಕ್ಕಾದ್ರೂ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಓಡಿ ಬಂದೆ ನಾನು. ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು. ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು. ಸೊ ಅವರು ಇನ್ನೊಂದು ದಿವಸ ಶೂಟಿಂಗ್ ಕೊಡಲ್ಲ ಅಂತಿದ್ರು. ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕ್ಕೊಂಡು ಇವತ್ತು ಬಂದಿದ್ದೀನಿ ನಾನು. ಹ್ಯಾಪಿ ಬರ್ತ್ಡೇ ರಾಜು. ನಾನು ಎಲ್ಲಿಂದ ಶುರು ಮಾಡಬೇಕನ್ನೋದೇ ಗೊತ್ತಾಗ್ತಿಲ್ಲ. ಈಗ ನೀವು ಇದನ್ನು ತೋರಿಸಿದ್ದಕ್ಕೆ ಶುರು ಮಾಡಲಾ ಇಲ್ಲ ಜನರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಇವಾಗ. ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜನಾಗಿ ನನ್ನ ಪರದೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ. ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ಮೆರೆಸಿದ್ರೆ ಅದು ನೀವು, ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟ್ರಾಗಿ ಕ್ರಿಯೇಟ್ ಮಾಡಿರೋದು. ಎರಡನೇ ಮಾತಿಲ್ಲ. ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ. ಮುಂದೆ ಕೆಲಸ ಮಾಡಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ, ಹೇಳ್ಬಿಡ್ತೀನಿ ಅಷ್ಟೇ. ಒಂದು ಚೇರ್ ಕೊಟ್ರಪ್ಪ, ಕೂತ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು, ನಮ್ಮ ಶಶಾಂಕ್, ನಮ್ಮ ನಂಜುಂಡೇಗೌಡರು ಎಲ್ಲ ನೋಡಿ ಖುಷಿ ಆಯಿತು. ತುಂಬ ದಿವಸ ಆಗಿದ್ದು ನೋಡಿ ನಿಮ್ಮನ್ನು. ಹಂಸಲೇಖ ಅವ್ರ ಬರ್ತಡೇಗೆ ಬಂದರೆ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ. ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವಸ ಆಗೋಯ್ತು. ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ. ಹಂಸಲೇಖ ಅವ್ರು ಹೇಳಿದ್ರು ಎಲ್ಲ. ಈಗ ಪ್ರಾಬ್ಲಮ್ ಆಗಿರೋದು ಒಂದೇ, ಒಂದು ಬೇಸಿಕ್. ಈಗ ನೀವು ಪಿಕ್ಚರ್ಗಳು ಓಡ್ತಿಲ್ಲ ಅಂತ ಹೇಳ್ತೀರ. ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೇ ಇದ್ದಾರೆ. ಕರೆಕ್ಟಾ? ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ. ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ. ಬಹುಶಃ ಮೇಲಿರೋನು ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಸಕ್ಸಸ್ ಯಾವುದು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ. ಅದೇ ಸಕ್ಸಸ್ ಏನೋ, ಇನ್ನು ಜಾಸ್ತಿ ಕೊಡೋದು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟವನೆಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಈಗ ಸಕ್ಸಸ್ ಅಂದರೆ ಏನು ಅನ್ನೋದು 86 ನಾವು ಕೊಡೋಕ್ಕೆ ಶುರು ಮಾಡಿದ್ವಲ್ಲ, ಅದು ಸಕ್ಸಸ್. ನಾವು ಒಂದು ದಿವಸನೂ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾಡಲೇ ಇಲ್ಲ. ನಾವು ಹೆಗಲ ಮೇಲೆ ಹಾಕೊಳ್ಳೇ ಇಲ್ಲ ನಾವು. ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು, ಇನ್ನೊಂದು ಸಿನಿಮಾ ಓಡ್ತಿದ್ದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು. ಸೊ ವಿ ವರ್ ಆಲ್ ದ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲ್ಮ್ಸ್. ಕನಸು ಕಟ್ತಾನೇ ಇದ್ವಿ, ಕನಸು ಮಾಡ್ತಾನೆ ಇದ್ವಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ, ಹಂಸಲೇಖ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರೋದು. ಅದು ನಾವೇನು ಯೋಚನೆ ಮಾಡಲಿಲ್ಲ. ಯಾವುದೇ ನೀವು ಸಕ್ಸಸ್ ಅನ್ಬೋದು, ನಾವೇನೇ ಮಾಡಿದರೂ ಕೂಡ, ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ದು ನಾವು. ಇವತ್ತು ಪ್ರತಿಯೊಂದು ಲೆಕ್ಕಾಚಾರ. ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ, ಫ್ರೆಂಡ್ಶಿಪ್ಪಲ್ಲೂ ಲೆಕ್ಕಾಚಾರ, ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ಮಾತುಗಳಲ್ಲೂ ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡ್ತೀವಿ ಇವತ್ತು. ಆದರೆ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ. ಇದರಿಂದ ಏನು ಲಾಭ ಬರುತ್ತೆ, ಇದರಿಂದ ವಾಪಸ್ ಏನು ತೊಗೋತೀವಿ, ಇದರಿಂದ ರಿಸಲ್ಟ್ ಏನು, ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ, ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನೂ ನಾನು ಯೋಚನೆ ಮಾಡೇ ಇಲ್ಲ. ನಾನು ಸಿನಿಮಾ ಮಾಡಬೇಕು, ಆ ಸಿನಿಮಾ ಈಗಿರಬೇಕು ಅಂದರೆ ಅದಕ್ಕೆ ಹಣ ಹಾಕ್ಕೊಂಡು ಹೋಗಿದ್ದೀನಿ, ಸಾಲ ಮಾಡ್ಕೊಂಡು ಹೋಗಿದ್ದೀನಿ, ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ. ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ, ರಣಧೀರ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಯಾರಾದರೆ ಲಾಭ ಎಷ್ಟು ಅಂದರೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು. ಪರದೆ ಮೇಲೆ ನಾನು ಅಂದ್ಕೊಂಡ್ರೆ ಸಿನಿಮಾ ಬಂತ ಸಾಕು, ಅಷ್ಟೇ ಖುಷಿ ಕೊಟ್ಟಿದ್ದು. ಆ ಥರ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಅಲ್ಲ. ಒಂದು NS ರಾವ್ ಅನ್ನೋರು ಇವ್ರನ್ನ ಕರ್ಕೊಂಬಂದು ನಮ್ಮ ಜೊತೆ ಸೇರಿಸ್ತಾರೆ. ಒಂದು ಗಿಟಾರ್ ಇಟ್ಕೊಂಬರ್ತಾರೆ, ಆ ಗಿಟಾರ್ ನನ್ನ ಕೈ ಕೊಡ್ತಾರೆ, ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು. ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ. ಬಹುಶಃ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ. ಅದು ನಾವ್ಯಾವತ್ತೂ ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡಾಗಲಿ, ಇಲ್ಲ ಬಾರಲ್ಲಾಗಲಿ, ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು. ಬರೀ ಸಿನಿಮಾ ಅಂತ ಯೋಚನೆ ಮಾಡಿದ್ವಿ. ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತೀರಿ, ನೀವು ಅಕಸ್ಮಾತ್ ಅಲ್ಲಿ ಬಂದ್ಬಿಟ್ಟಿರ್ತೀರ. ನಿಮ್ಮನ್ನು ಕರೆದಾಗ ಕಾರ್ಡ್ಸ್ ಯಾವತ್ತು ಆಡೋದು ಇಲ್ಲ, ನಿಮ್ಮನ್ನು ಕರೆದು ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ? ಅಕಸ್ಮಾತಾಗಿ ಬಂದಿರ್ಬೇಕು ನೀವು. ನಾನು ನಿಮ್ಮನ್ನು ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾಗೆ ಮೋಸ ಮಾಡೋದಿಲ್ಲ. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ಲವೇ ಇಲ್ಲ ನನಗೆ.
ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ ನನಗೆ ಎಲ್ಲ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರಿಗೆ ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ 4:15. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ. ಯಾಕಂದರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅದು ಅಂದರೆ ಅದು ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದರೆ ಗಳಿಗೆ ಕೆಲವು ಸಲ ನಡೀತಾ ಇರುತ್ತೆ. ಈಗ ಕ್ಯಾಸಿನೋಲ್ಲಿ ಕೂತ್ಕೊಂಡ್ರು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲೂ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಆಸ್ ಮೀನ್ ಮೈ ಲೈಫ್. ಸಿನಿಮಾ ಮತ್ತು ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಗ್ಯಾಮ್ಲಿಂಗಲ್ಲಿ ನಡ್ಕೊಂಬಂದಿದ್ದೆ. ಈಗ 2 ವರ್ಷ ಆಯಿತು ಗ್ಯಾಮ್ಲಿಂಗ್ ಆಡಿ ನಾನು. ಗ್ಯಾಮ್ಲಿಂಗ್ ಹೋಗೋದೇ ಇಲ್ಲ ಇವಾಗ. ಅಂದರೆ ಇವಾಗ ಸಿನಿಮಾ ಮಾಡಬೇಕಷ್ಟೇ, ಹುಚ್ಚಿರೋದು ಸಿನಿಮಾ ಮಾಡಬೇಕು. ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿ ವೇಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ಈಗ ಹುಡುಗಿನ ಹಿಡಿದ್ರೆ ಈ 63ರಲ್ಲಿ ಇವ್ನು ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದರೆ ನೀನು ಇಟ್ಕೊಳ್ಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅಂದ್ಕೊಂಡಿರೋದು ಇವತ್ತು. ಇವರೇ ವಯಸ್ಸು ಮಾಡ್ತಾರೆ, ಆಯಸ್ಸು. ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ, ಆಯಸ್ಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗೇ ಇಲ್ಲ. ನಾನು ಇವತ್ತಿಗೂ ಸಿನಿಮಾ ಒಳಗೆ ನುಗ್ಗಿದಾಗ ಆ ಪ್ರೇಮ್ ಲೋಕದಲ್ಲಿ ಹೆಂಗೆ ನುಗ್ಗುತ್ತೆ ಹಂಗೆ ನುಗ್ತೀನಿ. ಇವತ್ತು ಹೀರೋಯಿನ್ ಬಂದರೆ ಕೈ ಹಿಡ್ದು ಹಿಂಗೆ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ 63 ಅಂತ ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡೋಕ್ಕಿದ್ದೀರಾ. ನನಗೆ 36 ಆಗಿಲ್ಲ, ಆ್ಯಕ್ಚುಲಿ 24. ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳು ಆ್ಯಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಅವರೆಲ್ಲ ಹಿಂದೆ ಇರ್ತಾನೆ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಏನು ಸರ್ ಇಷ್ಟು ಫಾಸ್ಟಾಗಿ ನಡೀತೀರ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವುಗಳು ಸ್ಲೋ ಇದ್ದೀರಾ. ನಾನು ಮುಂದಕ್ಕೆ ಕೊಟ್ಟೋಗ್ತಾ ಇದ್ದೀನಿ ಪ್ರತಿ ಸಾರಿ. ಸೊ ಯಾವುದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡಬೇಕಂದ್ರೆ ಸರಿ, ಅದು ಸೋಲಾದಾಗ ನೀವು ತುಂಬ ಮುಂದೆ ಇದ್ದೀರಾ ಸರ್ ಅಂತಾರೆ. ಅಂದ್ಬಿಡ್ತಿರ್ಗ ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ. ಮತ್ತು ನಾನು ರೀಮೇಕೋ ಏನೋ ಒಂದು ಮಾಡಿಕೊಂಡು ಬದುಕಬೇಕಲ್ಲ, ಹೆಂಗೋ ಬದುಕಬೇಕು ಅನ್ನೋದು. ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕಬೇಕು. ಕನಸು ಕಟ್ಟಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೇ ಆಗೋದ್ವಿ. ನಾವು ಸಡನ್ನಾಗಿ ಒಂದು ದಿವಸ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತವ್ರು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತೀವಿ, ಅದಕ್ಕೇನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋ ಅಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋವಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರೀಬೇಕಾಗಿತ್ತೇನೋ, ನನ್ನ ಕೈಲೂ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ. ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ. ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, AC ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ, ಇದು ಓಕೆನಾ ಅಂತ ನಾವು 100 ಜನ ಕೇಳಬೇಕು ಒಂದು ಟೈಟ್ಲ್ ಮಾಡಿದಾಗ. ನೀವು ಯಾರು ಕೇಳ್ದಿರ್ತಾರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನು ಓಕೆನಾ ಅಂತ ಕೇಳೋದು ಎಲ್ಲಿ ಬಂತು ಅಲ್ವಾ? ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟರು, ಕನ್ನಡ ಇಡಬಾರ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನು ಒಂದು ಹೇಳ್ತೀನಿ, ಓಕೆ ಕೆಳಗೆ ಸಾ ರಿ ಹಾಕೊಂಬಿಡಿ, ಸರಿ. ಸ್ವರನೂ ಆಯಿತು, ಸರಿನೂ ಆಯಿತು, ಮುಗಿದೋಯ್ತು. ಕನ್ನಡ ಕೆಳಗಡೆ ಓಕೆ ಹಾಕ್ಬಿಡಿ, ಮುಗಿದೋಯ್ತಲ್ಲ. ನಿಮ್ಗೆ ಆ ತೊಂದ್ರೆನೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು. ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯು ಆರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ. ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕುಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಗೆ ಹಾಕ್ಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನೀವು ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋ ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಹಾಕ್ರಪ್ಪ, ಪ್ರಶ್ನೆ ಹಾಕ್ರಪ್ಪ, ಹೋಗ್ಲಿ. ಕಾಂಬಿನೇಷನ್ ಗೊತ್ತಿಲ್ಲ ನನಗೆ.
ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ ಬರುತ್ತಾ? ನೀವು ಪ್ರೊಡ್ಯೂಸ್ ಮಾಡ್ತೀರಾ? ಅವ್ರು ಹೇಳಿದ್ರು ಆಗಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇವತ್ತು ಅಂತ ಅಲ್ವಾ? ಆವತ್ತು ನಮ್ಮಪ್ಪ ಬೆನ್ನೆಲುಬಾಗಿದ್ರು, ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ. ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ. ಈಗ ರೆಡಿ ಮಾಡ್ತೀನಿ, ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ, ಪ್ರೇಮ್ ಲೋಕ ಅಂತ ಮಾಡಿಲ್ಲ, ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ. ಅದ್ರಲ್ಲಿ ಸಾಕಷ್ಟು 10 ಮತ್ತು 24 ಹಾಡು, ಅದೆಷ್ಟು ಬೇಕು ಹಾಡು ಅಷ್ಟು ಇದೆ, ನಿಮ್ಗೆ ಸಾಕಷ್ಟು ಇದೆ. ಅದು ಈಗ ಆ ವಿಷಯ ಬೇಡ, ಅದು ಆಮೇಲೆ ಮಾತಾಡ್ತೀನಿ ನಾನು. ಹಾಕ್ರಪ್ಪ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ. ಇದು ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು, ಮೊನ್ನೆನೇ ಗೊತ್ತಾಗಿದ್ದಿದ್ದು. ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರೆ ಇನ್ವಿಟೇಷನ್ ಓಪನು ಮಾಡಿಲ್ಲ ನಾನು. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಫೋಟೋ ಇದೆ ನಂದು. ಅವ್ರು ಅದಲ್ಲೇ ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು, ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು. ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾರ ಜೊತೆನೂ ಬರೋದಿಲ್ಲ ನನಗೆ. ಅದು ಕೌಂಟ್ರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಅಷ್ಟು ನಗ್ತೀನಿ ನಾನು. ಅಂದರೆ ಒಂದು ತಿಂಗಳಿಗೆ ಆರೋಗೋಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ. ಅಷ್ಟು ಮಾತಾಡ್ತೀವಿ, ಅಷ್ಟು ಪ್ರೀತಿಯಿಂದ. ಯಾವತ್ತೂ ಆ ಸ್ನೇಹ ಇವತ್ತೂ ಕಡಿಮೆ ಆಗಿಲ್ಲ. ಆ್ಯಕ್ಚುಲಾಗಿ ದೂರ ಆಗಿರ್ಬೋದು ನಾವು, ಬಟ್ ದೂರ ಆಗಿದ್ದರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಅದು ಹಾಗೆ ಗಟ್ಟಿಯಾಗೇ ಇದೆ. ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ. ಅದು ಬಂದರೆ ಬರುತ್ತೆ. ಅದು ಬರಬೇಕಂದ್ರೆ ಅದಕ್ಕೊಂದು ಸಮಯ, ಇನ್ನೊಂದು ಡೆಸ್ಟಿನಿ, ಇನ್ನೊಬ್ಬ ಹೆಸರು ಬಂದು ಮತ್ತೆ ಹಂಸಲೇಖನ ಕರ್ಕೊಂಡು ನನ್ನ ಹತ್ರ ಬಿಡಬೇಕೀಗ. ನೋಡ್ರಿ ಇವಾಗ ಅನ್ಸುತ್ತೇನು ಸರ್, ಈಗ ನನ್ನ ಸಿನಿಮಾದಲ್ಲಿ, ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು. ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀವಿ ನಾವು. ಅದು ಕಾಣಿಸೋದಿಲ್ಲ. ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೋತಾರೆ, ಅವ್ರು ಚೇಂಜ್ ಮಾಡಲ್ಲ. ನಾವು ಹೆಂಗೆ, ಬಟ್ ನಾನು ಯಾವಾಗಲೂ ಸಿನಿಮಾ ನಂಬಿರೋದೇನೆಂದರೆ ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು, ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು. ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ 10 kg ಎಲ್ಲ 20 kg ಒಂದು ಸೆಕೆಂಡ್ ತೆಗೆದು ಮಿಸ್ ಆಗ್ತಾರೆ. ಅದೇನು ತೊಂದರೆ ಇಲ್ಲ. ಯಾಕಂದರೆ ಇವಾಗ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸರೋಗೋದಿಲ್ಲ. ಯಾಕೆ ಅಂತ, ನಾನು ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ, ವೆಯ್ಟ್ಸ್ ತೆಗಿಯೋಕ್ಕೂ ಆಗಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ, ಸಿಗರೇಟ್ ಸೇದೋದು ಇಲ್ಲ. ಇದು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಹಾಂ, ಸ್ವಲ್ಪ ಹತ್ರ ಬನ್ನಿ ಸರ್ ನೀವು. ನನ್ನ ಮಗನ ಹತ್ರ ಹೊಟ್ಟೋದ್ರೆ ನೀವಾಗಲೇ. ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದಾನೆ ರೀ. 6 ಅಡಿ ಒಬ್ಬ ಇದ್ದಾನೆ, 6 ಅಡಿ 2 ಇಂಚ್ ಇದ್ದಾನೆ ಅವನು. ಹೈಟ್ ಬೆಳೆದಿದ್ದೇನೆ. ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನನ್ನು ಕರ್ಕೊಂಬಂದು ಬಿಟ್ಟರು ಅಷ್ಟೇ. ಆಮೇಲೆ ಮುಂದೋಗಿದ್ದು ನಾನೇ. ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಲಿಲ್ಲ, ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಇಲ್ಲಿ ಕೂತ್ಕೊಂಡು. ನಮ್ಮಪ್ಪ ಬೆನ್ನೆಲುಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೇಲಿರೋರು ಏನು ಮಾಡಿದ್ರು, ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೇಲಿದ್ದೀರಿ. ಬಹುಶಃ ಸ್ವಲ್ಪ ಸಮಯ ಆಟ ಆಡಿಸುತ್ತಾಯ್ತು. ಅವ್ರಿಗೊಂದು ಹಂಸಲೇಖ ಸಿಕ್ಕಿಲ್ವೇನೋ, ಸಿಕ್ಕಿದ್ರೆ ಬರ್ತಾರೆ ಅವರು. ಇವ್ರನ್ನ ಏನೋ ಕೇಳಿದ್ರು ಪಾಪ. ಸರ್ ಇವತ್ತು ಬಂದಿರೋದು ಹೆಂಗೆ ಸರ್? ಹಾಂ, ಪ್ರೊಡ್ಯೂಸರ್ಸ್ ಯಾರು ಇದಕ್ಕೆ? ನೀವೇ ಪ್ರೊಡ್ಯೂಸರ್ ರಾಜು? ಹ್ಞೂ, ನೀವಾ? ಹಂಗಾರೆ ದುಡ್ಡು ಕೇಳ್ತೀನಿ. ಅವ್ರ ಪ್ರೊಡ್ಯೂಸರ್ ಅದು ದುಡ್ಡು ಕೇಳಲ್ಲ. ಇದೆಯಾ ಪಾತ್ರ? ಸಾರ್ ಹೇಳ್ಬೇಕು ನೋಡಿ ಎಲ್ಲರಿಗೂ. ಅವ್ರು ಯೋಚನೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ, ಪಟ್ಟಲ್ಲಿ ಡ್ಯಾನ್ಸರ್ ಬರೋದಿಲ್ಲ. ಐ ಆಮ್ ಗಾಡ್ ಆದ್ಮೇಲೆ ಬನ್ನಿ ಸರ್ ನೀವು, ನಾನು ರೇಟ್ ಹೇಳ್ತೀನಿ. ಅಲ್ಲ, ಈಗ ಫೈನಾನ್ಷಿಯಲ್ ಸರ್, ಅದು ಇರೋ ರಿಯಾಲಿಟಿ ಮಾತಾಡೋಣ. ಸ್ಕ್ರೀನಲ್ಲಿ ದುಡ್ಡು ಬಂದಾಗಲೇ ಅದಕ್ಕೆಲ್ಲ ಬೆಲೆ ಬರೋದು. ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರ್ಬೇಕು ಸರ್. ಸ್ವಲ್ಪ ವಿರಹ ಇದ್ದರೆ ಚೆನ್ನಾಗಿ. ಅದು ಇಲ್ಲದ್ರೆ ಇಷ್ಟು ಮಾತಾಡ್ದು ನಾವಿಬ್ಬರು ಜೊತೆಲಿದ್ರೆ ನೀವೆಲ್ಲಿ ಮಾತಾಡ್ತಿದ್ರಿ ಇದೆಲ್ಲ?
ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ. ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ, ಏನೇ ಆದರೂ ಒಳ್ಳೇದಕ್ಕೆ. ಅವ್ರು ಹೇಗೆ ಬಂದರೋ ಹಾಗೆ ದೂರನೂ ಆದ್ವಿ, ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ. ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ, ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ. ಇವತ್ತು ವರ್ಷ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ, ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ. ದಟ್ ಈಸ್ ವಾಸ್ ಮೋರ್ ಇಂಪಾರ್ಟೆಂಟ್ ಇವತ್ತು. ಆಯ್ತು, ಹೇಳಿಲ್ಲ ಸರ್? ಒಂದು ನಿಮಿಷ ಅಲ್ಲೇ ಇರಿ ಸರ್, ಮಹೇಂದರ್ ಸರ್ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಹಂಸಲೇಖ ಸರ್ ಅವರ ಎರಡೆರಡು ಹುಟ್ಟುದಬ್ಬ. ಒಂದು ನಾದಬ್ರಹ್ಮ ಹಂಸಲೇಖ ಅವರ ಬರ್ತ್ಡೇ ಆದರೆ ಇನ್ನೊಂದು ನಿರ್ದೇಶಕ ಹಂಸಲೇಖ ಅವರ ಬರ್ತ್ಡೇ. ಅಷ್ಟೊತ್ತಿಂದ ಎಲ್ಲರ ಪ್ರಶ್ನೆ ಯಾಕೆ ಲೇಟ್ ಮಾಡಿದ್ರು ಅಂತ. ಯಾಕೆ ಅವರು ಫ್ರೀ ಇರಲಿಲ್ಲ, ಹಾಗಾಗಿ ನಿರ್ದೇಶನ ಮಾಡೋದು ಲೇಟ್ ಆಯಿತು. ಈ ನಮ್ಮಂಥ ನಿರ್ದೇಶಕರುಗಳ ಜೊತೆ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಬರೀ ಕಂಪೋಸರ್ ಆಗಿ ಕೆಲಸ ಮಾಡಿಲ್ಲ. ನಿರ್ದೇಶಕರಾಗಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಭಾಳ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಫಂಕ್ಷನ್ಗೆ ಯಾರೂ ಬರೋದೇ ಇಲ್ಲ, ಮೀಡಿಯಾ ಬರಲ್ಲ, ಇಂಡಸ್ಟ್ರಿಯವರು ಯಾರು ಒಟ್ಟಿಗೆ ಸೇರಲ್ಲ ಅನ್ನೋದೇ ಕೇಳ್ತಿತ್ತು. ಇವತ್ತು ನೋಡಿದ್ರೆ ಇಷ್ಟೊಂದು ಕ್ಯಾಮ್ರಾ ಎಲ್ಲಿತ್ತು, ಇಷ್ಟೊಂದು ಸಿನಿಮಾ ಮಂದಿ ಹೇಗೆ ಬಂದರು ಅಂದರೆ ಅದು ಹಂಸಲೇಖ ಅವ್ರ ಮೇಲಿರೋ ಪ್ರೀತಿ ಮತ್ತು ಅವರ ಶಕ್ತಿ ಇಲ್ಲಿಗೆ ಎಲ್ಲರನ್ನು ಕರೆದಿದೆ. ನನಗೂ ಒಂದು ಡೌಟ್ ಇತ್ತು ಸರ್, ಇದು ಏನು ನಮ್ಮ ಹಂಸಲೇಖ ಸರ್ ಓಕೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ. ಈಗಲೂ ಯಾರೋ ಕೇಳಿದ್ರು, ಏನು ಸರ್ ಅದು ಓಕೆ ಅಂದರೆ. ನನಗೆ ಗೊತ್ತಿಲ್ಲ, ಹೇಳಿದೆ ಇಲ್ಲ ಅದ್ರ ಹಿಂದೆ ಏನೋ ಇಟ್ಟಿರ್ತಾರೆ ಅವರು. ಸದ್ಯಕ್ಕೆ ನಾನು ಅರ್ಥೈಸ್ಕೋಬೋದು ಅದನ್ನು ಒಳ್ಳೆ ಕಾಲ ಅಂತ. ಇವತ್ತಿಂದ ಒಂದು ಒಳ್ಳೆ ಕಾಲ ಸಿನಿಮಾಕ್ಕೆ ಶುರು ಆಯಿತು ಅಂತ ನಾನು ಅಂದ್ಕೊಂಡೆ. ಓಕೆ ಅಂದರೆ ಒಳ್ಳೆ ಕಾಲ. ಹಾಗಾಗಿ ಒಳ್ಳೆ ಕಾಲ ಶುರುವಾಗಿ ಚಿತ್ರತಂಡಕ್ಕೆ, ಹಂಸಲೇಖ ಸರ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ ಅದಕ್ಕೂ ಮೀರಿದ ಒಂದು ಬಿರುದನ್ನು ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂಥ ದಿನಗಳು ಬರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈಗ ಹಂಸಲೇಖ ಅವರ ಬರ್ತ್ಡೇ ಆಚರಿಸುವಂಥ ಸಂದರ್ಭ. ಎಲ್ಲರೂ ಕೂಡ ಬಂದು ಮೈಸೂರು ಪಾಕ್ ಅಲ್ಲ ಸರ್, ಮೈಸೂರು ಪಾಕ್ ತಿಂದು ಬಾಯಿನ ಸಿಹಿ ಮಾಡಿಕೊಂಡು ಅವರ ವೃತ್ತಿ ಜೀವನ ಸಿಹಿಯಾಗಿರಲಿ ಅಂತ ಹಾರೈಸೋಣ. ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲ ಜರ್ನಲಿಸ್ಟ್, ಫೋಟೋಗ್ರಾಫರ್ಸು ಇವತ್ತು ಡೈರೆಕ್ಟರ್ಸ್ ಆಗಿದ್ದಾರೆ. ಎಲ್ಲಿ ನಿಲ್ಲಬೇಕು, ಎಲ್ಲಿ ಕೂರಬೇಕು, ಹೇಗೆ ನೋಡಬೇಕು ಎಲ್ಲ ಡೈರೆಕ್ಟ್ ಮಾಡ್ತಾರೆ. ಕರೆಕ್ಟ್ ಪೊಸಿಷನು ಓಕೆ ಅಲ್ವಾ? ಪ್ರೊಡ್ಯೂಸರ್ ಕೂಡ ಡೈರೆಕ್ಟ್ ಮಾಡ್ತಾರೆ ಈಗ. ಚಂದನವನದ ಕಲಾ ಬಂಧುಗಳೇ, ಇವತ್ತು ಒಂದು ಸಂತೋಷದ ದಿನ. ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು. ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಕ್ವಾಲಿಟಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು ಓಕೆ ಚಿತ್ರತಂಡಕ್ಕೆ. ಇವತ್ತು ಒಂತೆ ಪಾತ್ರ ಮಸ್ತು ಓಕೆ, ಮಾತು ಕಡಿಮೆ, ಪ್ರೀತಿ ಜಾಸ್ತಿ. ನಾನು ಈ ವೇದಿಕೆಗೆ, ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು, ಕನ್ನಡ ನಾಡಿನ ನುಡಿ, ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ, ಈ ಚಂದನವನ ನನಗೆ ಎಲ್ಲವನ್ನು ಕೊಟ್ಟಿದೆ. ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ ನನಗೆ ಕೊಟ್ಟಿದೆ. ಇದೊಂದು ಆಸೆ ಇತ್ತು, ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮಕ್ಕೆ ಬಂದೆ. ಆದರೆ ನಿರ್ದೇಶಕ ಆಗೋ ಬದಲು, ಡೈರೆಕ್ಟರ್ ಆಗೋ ಬದಲು ಇಂಡೈರೆಕ್ಟರ್ ಆಗ್ಬಿಟ್ಟೆ. ತುಂಬ ಜನ ಪ್ರತಿಭೆಗಳಿಗೆ
ಸಪೋರ್ಟ್ ಮಾಡ್ತಾ ಅವರನ್ನು ಮೇಲ್ ತರುವ ಕೆಲಸದಲ್ಲಿ ಮುಳುಗಿದ್ದೆ. ನನ್ನ ಕನಸು ಮುಗಿದೆ, ನನ್ನ ಬದುಕು ಮುಗೀತಿ ಅನ್ನುವಂಥ ಆತಂಕದಲ್ಲಿದ್ದೆ. ಆದರೆ ಈ ಭಾಷೆ, ಈ ಚಂದನವನ್ನು, ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ. ಈ ನನ್ನ ಪ್ರಯಾಣದಲ್ಲಿ ತುಂಬ ಜನ ಹಿತೈಷಿಗಳು, ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲ್ ತಂದಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಈ ಓಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಅದು ಯಾರು ಅಂದರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ NS ರಾವ್. ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ. ಆದರೆ ಮೂಲದಲ್ಲಿ ಅವರು ಒಬ್ಬ ನಾಟಕಕರ್ತರು, ಬರಹಗಾರ. ನಾಟಕಗಳ ಕಾಲದಿಂದಲೂ ನನಗೆ ಅವರ ಪರಿಚಯ. ಈಗ NS ರಾಯರ ಬಗ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಡಿಯೋ ಕ್ಲಿಪ್ ಇದೆ, ದಯವಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿ. ನಾನು ಹೃದಯಪೂರ್ವಕವಾಗಿ ಶ್ರೀ NS ರಾವ್ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. NS ರಾವ್ ಅವರು ನನಗೆ ನಾಟಕಗಳ ಕಾಲದಿಂದ ಪರಿಚಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವ್ ಅವರು ನಮ್ಮ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟರು. ಆದರೆ ಅವರು ಮೂಲತಃ ಒಬ್ಬ ನಾಟಕಕರ್ತರು, ಹವ್ಯಾಸಿ ಕಲಾವಿದರುಗಳ ಕಲ್ಪತರು. ಅವರ ವಿಷಜ್ವಾಲೆ, ದಿವ್ಯ ದರ್ಶನ, 36-63, ರೊಟ್ಟಿ ಋಣ, ಕಂಠೀರವ ಇಂಥ ನಾಟಕಗಳು ಸರಿಸುಮಾರು 3 ದಶಕಗಳ ಕಾಲ ಇಡೀ ಕರ್ನಾಟಕದಲ್ಲಿ ಮೆರೆದಾಡಿವೆ. ಇದು ಒಂದು ದಾಖಲೆ ಆಗದ ಚರಿತ್ರೆ. ಅದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ. ಅವರು ಸುಮಾರು 2.5 ಗಂಟೆಗಳ ಕಾಲ ಉದ್ಯಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ವ್ಯಾಪಾರದ ಬಗ್ಗೆ ಹೇಳಿದರು. ಅವರ ಮಾತುಗಳನ್ನು ನನಗೆ ಕೇಳಿಸ್ತು. ಅವರಂದರು, ರಾಜು, ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ಜನ ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ರಾಜಾ ಹುಲಿ ಥರ ಸಿನಿಮಾ ಮಾಡ್ತಿಲ್ಲ? ಅವರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ. ಅವರು ಒಂದು 10 kg ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸುರಸುಂದರ ನಟ, ಸ್ಫುರದ್ರೂಪಿ ನಟ, ಸಂಗೀತದ ಹುಚ್ಚಿರುವ ವ್ಯಕ್ತಿ. ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು. ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಬಗ್ಗೆ ಮಾತಾಡ್ತಿದ್ದಾರೆ, ಅದು ನಿಜ. ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗಿಬಿಟ್ಟಿದೆ. ನನಗನ್ಸಿದ್ದು ಏನಂದರೆ, ಸುಮಾರು 150-200 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ. ಪ್ರಯೋಗಗಳು ಪ್ರಯೋಗಶಾಲೆ, ಅಡಿಗೆ ಮನೆ ಅಲ್ಲ. ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು. ಅಡಿಗೆ ಮಾಡಿದ್ದು ತಿನ್ನೋದಕ್ಕೆ, ಸಂತೋಷ ಪಡೋದಕ್ಕೆ. ಸಿನಿಮಾಗಳು, ಇಂಡಿಯನ್ ಸಿನಿಮಾಸ್ ಅಂದರೆ ಹಾಡುಗಳು, ಸಂಭಾಷಣೆ, ಹಾಸ್ಯ, ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ. ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ, ಅದ್ರ ಜೊತೆಯಲ್ಲಿ ಮನೆ ಬೆಳೆ ಅಂತ ಒಂದು ಮಾಡ್ತಾರೆ. ಸಂತೆ ಬೆಳೆ, ಕಬ್ಬು ಬೆಳೀತಾರೆ ಚೆನ್ನಾಗಿ, ಅದನ್ನೇ ದಿನ ತಿನ್ನೋಕ್ಕಾಗುತ್ತೆ. ಮನೆ ಬೆಳೆಗೆ ಏನು ಬೇಕು, ಆಲೂಗಡ್ಡೆ, ಈರುಳ್ಳಿ, ಇದು ಬದನೆಕಾಯಿ, ಅದು ಮನೆ ಬೆಳೆ. ಆ ಥರ ನಮ್ಮ ಕಥೆಗಳ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು. ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು 5 ವರ್ಷದಿಂದ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ರು, ಪಂಜರ ಅಂತ. ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ. ಯಾಕೆಂದರೆ ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು, ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು. ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ, ಆದರಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗಲೂ ಅಷ್ಟೇ, ನಾವು ಮುಂದೆ
ಇಲ್ಲಿ ಎಲ್ಲ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ ಅವ್ರವ್ರ ಕಥೆಗಳು ಮಾಡ್ಕೊಳ್ಳಿ, ಬೇಡನಲ್ಲ. ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ. ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕಥೆಗಳಿಂದ ಕದೀತಾರೆ. ಕದಿಯೋದು ಬೇಡ, ಅವ್ರನ್ನ ಕರೀರಿ, ಕರೆದು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ರಿ, ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ, ಬಳಸ್ರಿ. ಕಥೆಗಳಲ್ಲಿ ಕನ್ನಡದ DNA ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ. ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸೋಣ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದೆ ಏನು ಮುಂದಿನ ಕತೆ ಬನ್ನಿ. ಓಕೆ. ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಚಿತ್ರಕ್ಕೆ ಓಕೆ ಅಂತ ಟೈಟ್ಲ್ ಇದ್ದೀವಿ, ನೀವು ಸ್ಟಾರ್ಟ್ ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆ್ಯಕ್ಷನ್ ಹೇಳಬೇಕು ಸರ್ ಅಂತೆ. ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮುಂದಿನ ಕಾಯಕಕ್ಕೆ ಹೆಜ್ಜೆ ಹೇಳೋಣ. ಥ್ಯಾಂಕ್ ಯು. ಡೈರೆಕ್ಟರ್ ಶಶಾಂಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೂತ್ಕೊ ಬರಲಿ ಚಪ್ಪಾಳೆ. ಓಕೆ ಚಿತ್ರತಂಡದ ಮೂಲಕ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ. ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದೀವಿ. ಇದು ಸಾಂಪ್ರದಾಯಿಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾಗಿದೆ. ಕೆಲವು ಮಾಹಿತಿಗಳನ್ನು ತಮಗೆ ತಲುಪಿಸಬೇಕಾಗಿದೆ. ಈ ಚಿಕ್ಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಾದ ಮೇಲೆ ನಿಮ್ಮ ಒಳ್ಳೆಯ ಪ್ರಶ್ನೆಗಳನ್ನು ನಮಗೆ ಕೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಾವು ಈ ಚಿತ್ರ ನಿರ್ಮಾಣದ ಜೊತೆಯಲ್ಲಿ ಒಂದು ಆಂದೋಲನವನ್ನು ಕೂಡ ಕೈಗೊಂಡಿದ್ದೇವೆ. ಅದೇನು ಅಂದರೆ, ನಮ್ಮ ಕನ್ನಡತನದ ಸ್ವಂತಿಕೆ ಇರುವ ಚಿತ್ರಗಳನ್ನು ನಿರ್ಮಾಣ ಮಾಡುವ ಕಡೆ ಎಲ್ಲರನ್ನ ಗಮನ ಸೆಳೆಯೋದು. ಆ ಮುಖಾಂತರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನು ಮತ್ತೆ ಬರುವಂತೆ ಮಾಡೋದಕ್ಕೆ ನಾವು ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಆ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡಿಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ನಾವು ಈ ಚಿತ್ರದ ಕಥೆಗೆ ನಮ್ಮ ಕನ್ನಡದ ಹೆಸರಾಂತ ಕಥೆಗಾರ ಶ್ರೀ ಅದೀಪ್ ಅಖ್ತರ್ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಎಲ್ಲ ಚಪ್ಪಾಳೆ. ಅದೀಪ್ ಅಖ್ತರ್ ಅವರು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಅವರ ಪಂಜರ ಅನ್ನುವ ಕಥಾ ಸಂಕಲನ ಬಹಳ ಪ್ರಖ್ಯಾತವಾಗಿ ಜನಪ್ರಿಯವಾಗಿದೆ. ಸುಮಾರು 5-6 ವರ್ಷಗಳ ಹಿಂದೆ ಪ್ರಜಾವಾಣಿಯಲ್ಲಿ ಇವರ ಪಂಜರ ಅನ್ನುವ ಕಥೆ ಪ್ರಕಟವಾಗಿತ್ತು. ನಾನು ಅದನ್ನು ಓದಿ ಇವ್ರಿಗೆ ಫೋನ್ ಹಾಯಿಸಿ ಕರೆಸಿ ಆ ಪತ್ರಿಕೆಯ ಶೀಟನ್ನು ನಾವು ಏನು ಬೇಕು ಆ ಪತ್ರಿಕೆಯನ್ನು ನಾವು ಲ್ಯಾಮಿನೇಟ್ ಮಾಡಿಸಿ ಅದರಲ್ಲಿ ಅವರು ಸೈನ್ ಮಾಡಿಸಿ ಅವರು ಒಂದು ಮುಂಗಡ ಕೊಟ್ಟು ನಾವು ಈ ಕಥೆಯನ್ನು ತೆಗೆದುಕೊಂಡಿದ್ದೀವಿ. ಅದು ಈಗ ಚಿತ್ರವಾಗೋದಕ್ಕೆ ಇಷ್ಟು ವರ್ಷ ತಗೊಂಡಿದೆ. ಸೊ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಪ್ರಮುಖವಾಗಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಶ್ರೀ ಅದೀಪ್ ಅಖ್ತರ್ ಇಲ್ಲಿದ್ದಾರೆ. ನಂತರ ಈ ಚಿತ್ರಕ್ಕೆ ಛಾಯಾಗ್ರಹಣಕ್ಕೆ ನಾನು ನನ್ನ ಪ್ರೀತಿಯ ಮಿತ್ರ ಸತ್ಯ ಹೆಗ್ಡೆನ ಒಂದೇ ಫೋನಲ್ಲಿ ಕೇಳಿದೆ. ಅವರು ಪ್ರೀತಿಯಿಂದ ಬಂದು ನನಗೆ ಈ ಕೆಲಸ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ, ಇವತ್ತು ಶೂಟಿಂಗ್ ಮಾಡಿದ್ದೀವಿ ಅಂತ. ದೈತ್ಯ ಪ್ರತಿಭೆಯ ಸತ್ಯ ಹೆಗ್ಡೆ ನಮ್ಮ ಜೊತೆಲಿದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ಈ ಚಿತ್ರಕ್ಕೆ ತಾರಾಗಣದ ಕುರಿತು ನಾವು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ. ನಾವು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಮುಂದೆ ಒಂದೊಂದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಚಿತ್ರದಲ್ಲಿ ಒಂದು ಖ್ಯಾತಿವೆತ್ತ ತಾರಾಗಣದ ದೊಡ್ಡ ಪಟ್ಟಿ ಇರುತ್ತೆ. ಅದನ್ನು ಸರ್ಪ್ರೈಸಿಂಗ್ ಆಗಿ ಮುಂದೆ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ. ಇವತ್ತಿಗೆ ನಮ್ಮ ಜೊತೆಯಲ್ಲಿ ಒಬ್ಬ ರಂಗನಟ
ಶ್ರೀ ಕಿಶೋರ್ ನಮ್ಮ ಜೊತೆಲಿ ಕೂತಿದ್ದಾರೆ. ಅವರು ಕೂಡ ಈ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಾರೆ. ಇದುವರೆಗೂ ಕಿಶೋರ್ ಅವರ ಅಭಿನಯದ ಎಲ್ಲ ವೈಖರಿಗಳನ್ನು ನೋಡಿದ್ದೀರಿ. ಈ ಚಿತ್ರದಲ್ಲಿ ಅವರ ಅಭಿನಯದ ವೈಖರಿ ಬಹಳ ವಿಶಿಷ್ಟವಾಗಿರುತ್ತೆ. ಅದು ನಾನು ಕನಸು ಕಂಡಂಥ ಒಂದು ವಿಶಿಷ್ಟ ಪಾತ್ರ. ಆ ಪಾತ್ರದ ನಿರ್ವಹಣೆಯನ್ನು ಶ್ರೀ ಕಿಶೋರ್ ಅವರು ಮಾಡ್ತಿದ್ದಾರೆ. ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಭಾಗಿಯಾಗ್ತಾರೆ, ಅದನ್ನು ಮುಂದೆ ತಿಳಿಸ್ತೀನಿ. ಮತ್ತು ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಆಕಾಂಕ್ಷಾ ಪ್ರೊಡಕ್ಷನ್ಸ್ ಅದರ ನಿರ್ಮಾಪಕರು ಶ್ರೀ ನಾಗರಾಜ್ ಬಸ್ತರ್ ಅವರಿಗೆ ಇದು ವಸ್ತು. ಅವರಿಗೆ ನಾನು ತುಂಬ ಭರವಸೆಯಿಂದ ಇದಕ್ಕೆ ಬಂಡವಾಳ ಹೂಡೋದಕ್ಕೆ ನಾನು ವಿನಂತಿಸ್ಕೊಂಡಿದ್ದೀನಿ. ಅವರ ಎಲ್ಲ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಕೊಡುವ ಧೈರ್ಯವನ್ನು ಕೂಡ ಅವರು ಕೊಟ್ಟಿದ್ದೀವಿ. ಅವ್ರಿಗೂ ಸ್ವಾಗತ. ಮುಖ್ಯವಾಗಿ ಮನೆಗೆ ಮಗ ಆನೆಬಲ, ನನ್ನ ಮಗ ಈ ಚಿತ್ರದ ನಿರ್ಮಾಣದಲ್ಲಿ ಮತ್ತು ಹೂಡಿಕೆಯಲ್ಲಿ ನನ್ನ ಜೊತೆ ಇದ್ದಾನೆ. ಆತನು ಕೂಡ ತುಂಬ ಹೃದಯದ ಸ್ವಾಗತ. ಈಗ ಮುಖ್ಯ ಕಥೆ ಬರೋಣ. ನೀವು ಮಾತಾಡ್ತೀರಾ? ಬರಲಿ ಒಂದು ಚಪ್ಪಾಳೆ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಸುಮಾರು ಒಂದು 30 ವರ್ಷಗಳ ಹಿಂದೆ ಯಾರೋ ನನ್ನ ಅಸಿಸ್ಟೆಂಟು ಚಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಹಿಡ್ಕೊಂಡ್ಬಂದಿದ್ದ. ಅವ್ರ ಹೆಸರು ಚಂದ್ರು ಅಂತ. ಅವ್ರಿಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡ್ಬೇಕು ಸರ್ ಅಂತ. ಕೊಡೋಣಪ್ಪ, ಅರ್ಧಂಬರ್ಧ ಬರ್ಕೊಂಡಿದ್ವಿ ನಾವು, ಪೂರ್ತಿ ಬರದೇ ಇರಲಿಲ್ಲ. ಸರಿ, ಇವಳೇನು ಮಾಡಿದ್ಲು, ನನ್ನ ಗಂಡ ಸ್ಕ್ರಿಪ್ಟ್ ಓದ್ತಾನೆ, ಎಲ್ರಿಗೂ ಹೋಗ್ತೀನಿ, ಅದು ಮೇಕೆದಾಟಿಗೆ ಹೋಗ್ತೀವಿ ಕಣೆ ಅಂದೆ. ಹೌದಾ, ನಿಮಗೆ ಒಳ್ಳೆ ಅದು ಇದು ಮಾಡಿಕೊಡ್ತೀನಿ ಅಂತ ಒಂದು ಬಿರಿಯಾನಿ, ಮೊಟ್ಟೆ ಅದು ಇದೆಲ್ಲ ತಯಾರು ಮಾಡಿದ್ದಾಳೆ. ಬಿರಿಯಾನಿ ಅದು ಇದೆಲ್ಲ ಕೊಟ್ಟಿದ್ದಾಳೆ. ನಾವೆಲ್ಲ ತಗೊಂಡು ಮೇಕೆದಾಟಿಗೆ ಹೋಗ್ತಾಯಿದ್ದೀವಿ. ಕಾರಲ್ಲಿ ಮೈ ಮರೆತು ಮಾತಾಡಿಕೊಂಡು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಮೋಟ್ರ್ ಬೈಕ್ನ ಸ್ಪೀಡಾಗಿ ಬಂದು ಏಯ್ ಲೋಫರ್, ಕಾರ್ ನಿಲ್ಲಿಸು, ಹಿಂದೆ ನೋಡಿ ಯಾರು ಬರ್ತಾವ್ರೆ. ನಾನು ಏನಾಗೋಯ್ತು ಅಂತ ಕಾರ್ ನಿಲ್ಲಿಸ್ತೀವಿ. ಅವನು ಹೋಗ್ಬಿಟ್ಟ. ಕಾರ್ ನಿಲ್ಲಿಸ್ಬಿಟ್ಟು ಕೆಳಗಿಳಿತೀವಿ. ಹಿಂದೆ ಡಿಸ್ಟೆನ್ಸಲ್ಲಿ ಒಂದು ಆಟೋ. ಹೆದರಿಕೆ, ನಮ್ಮ ಅತ್ತೆಯವ್ರಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ, ನ್ಯೂಸ್ ಏನಾದ್ರು ತರ್ತಾರ. ಇವಳು ಮೆಲ್ಲಿಗೆ ಇಳಿದ್ರು. ನಾನು ನೋಡಿದೆ. ಈಗ ಟೆನ್ಷನ್, ಮ್ಯೂಸಿಕ್ ಅಲ್ಲಿಂದ ಹಿಂಗೆ ಬರ್ತಾವಳೆ, ಕೈಯಲ್ಲಿ ಏನೋ ಹಿಡ್ಕೊಂಡವಳೆ. ಹತ್ರ ಬಂದು ಏನಾಯ್ತೆ, ಮೊಟ್ಟೆ ಬಿಟ್ಬಿಟ್ಟಿದ್ದೀರಿ ಅಂತ ಬಂದಿದ್ದೀನಿ. ಇಡೀ ಜೀವನ ಪೂರ್ತಿ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿದಂಥ ಸುಂದರ ಮನಸ್ಸಿನ ಒಂದು ಹೆಣ್ಣಿದು. ಈಕೆಗೆ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ. ಹೆಚ್ಚಿಗೆ ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ಹಂಸಲೇಖ ಅಂದ್ರೆ ಏನು? ಹಂಸಲೇಖ ಅಂದರೆ ಕನ್ನಡಕ್ಕೇನು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ನಾನು ಇದಕ್ಕೆ ಉಪಮೆ ಉಪಮಾನಗಳು ಯಾವನ್ನೂ ಕೊಟ್ಟು ಮಾತಾಡಲ್ಲ. ನನಗಾದಂಥ ಇವತ್ತೊಂದು ದಿನ, ಇವತ್ತು ಆ್ಯಕ್ಚುಲಿ ನನ್ನ ಪ್ರೀತಿಯ ಗುರುಗಳ ಜನ್ಮದಿನ. ಅವ್ರಿಗೆ ನಾವೆಲ್ಲ ಶಿಷ್ಯರುಂದರೆಲ್ಲ ಸೇರಿ ಒಂದು ಚಿಕ್ಕ ಉಡುಗೊರೆ ಕೊಡಬೇಕು ಅಂತೇಳಿ ನಾವೇ ಒಂದು ಪುಟ್ಟದಾಗಿ ಒಂದು ಹಾಡನ್ನು ಮಾಡಿ ಮಧ್ಯಾಹ್ನ ಪ್ರೆಸೆಂಟ್ ಮಾಡಿದ್ವಿ ಅವ್ರಿಗೆ. ಅದಕ್ಕೋಸ್ಕರ ನಾನು ಊರಿನಲ್ಲಿದ್ದೆ. ಊರಿನಲ್ಲಿ ಬರಬೇಕಾದ್ರೆ, ನಾನು ಕಾರ್ನಲ್ಲಿ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ, ಹಂಸಲೇಖ ಅಂದರೆ ಯಾರು, ಹಂಸಲೇಖ ಅಂದರೆ ಏನು? ಹಂಸಲೇಖ ಒಂದು ಚಿರಪರಿಚಿತ ಹೆಸರು. ಈ ಚಿರಪರಿಚಿತ ಎಲ್ಲಿ? ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಅದನ್ನು ದಾಟಿ ಹೊರಗಿನ ಪ್ರಪಂಚಕ್ಕೆ ತೀರಾ ಪರಿಚಿತವಾದಂಥ ಹೆಸರು ಹಂಸಲೇಖ. ಇದು ಸಹಜವಾಗಿ ಸುಮ್ಮನೆ ಸಿಂಪಲ್ಲಾಗಿ ಏನು ಚಿರಪರಿಚಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಎಲ್ಲಿ ಅಂದರೆ ಅವರಲ್ಲಿರ್ತಕ್ಕಂಥ ಅಗಾಧವಾದ ಪ್ರತಿಭೆ, ಅವರ ಒಂದು ಕ್ಷೇತ್ರ ಅಂತ ತಗೊಂಡಾಗ, ಈ ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಅಂತ ತಗೊಂಡಾಗ ಅದಕ್ಕೆ ಅವರು ದುಡ್ದಿರ್ತಕ್ಕಂಥ ಏನಿದೆ, ಅವರ ಕಾರ್ಯಕ್ಷಮತೆ ಏನಿದೆ, ಅದನ್ನು ನಾವು ಒಂದು ಮಾತಿನಲ್ಲಿ ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗಾದಂಥ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಮಂಡ್ಯ ದಾಟಿ ಮದ್ದೂರು ಬರ್ತಾ ಇದ್ರೆ, ಈ ಮದ್ದೂರಿಂದ ರಾಮನಗರ ಈ ಮಧ್ಯ ಡಿಸ್ಟೆನ್ಸಲ್ಲಿ ಈ FM ಚಾನೆಲ್ ಒಳಗೆ ಕ್ಲಾಶ್ ಆಗುತ್ತೆ. ಮೈಸೂರು FM ಚಾನಲ್ಲು ಮತ್ತು ಬೆಂಗಳೂರು FM ಚಾನಲ್ ಇವೆರಡು ಕ್ಲಾಶ್ ಆಗ್ಬಿಟ್ಟು ನಾವು ಹಾಡುಗಳನ್ನೇ ಕೇಳೋಕ್ಕಾಗಲ್ಲ.
ಕಿರಿಕಿರಿ. ಒಂದು ಹಾಡು ಬರ್ತಾ ಅದೊಂದು ಎರಡು ಸೆಕೆಂಡ್ 3 ಸೆಕೆಂಡ್ ಕೇಳಿದ್ರೆ ಮತ್ತೊಂದು ಹಾಡು ಬರುತ್ತೆ. ಆದರೆ ಅಲ್ಲೊಂದು ಮಹತ್ತರವಾದಂಥ ವಿಚಾರ ಒಂದು ಬರುತ್ತೆ, ಖುಷಿ ಆಗುತ್ತೆ ಒಳಗಡೆ. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಏನಕ್ಕೆ ಅಂದರೆ ರಾಜ ರಾಜ ಅಂತ ಬೆಂಗಳೂರು ಚಾನಲ್ ಹಾಡು ಬರ್ತಾ ಇರುತ್ತೆ. ಅದೇ ಮೈಸೂರು ಚಾನಲ್ನಲ್ಲಿ ನಮ್ಮ ಸಿಪಾಯಿ ಸಿನಿಮಾದ ಹಾಡು ಸಿಪಾಯಿ ಸಿನಿಮಾದ ಹಾಡು ಹಂಸಲೇಖವ್ರದ್ದೇ ಬರ್ತಾ ಇರುತ್ತೆ. ಇವೆರಡೇ ಕ್ಲಾಶ್ ಆಗ್ತಾ ಇರುತ್ತೆ. ಅದೊಂದು 2 ನಿಮಿಷ 2 ಸೆಕೆಂಡ್ 3 ಸೆಕೆಂಡ್ ಕೇಳ್ತೀನಿ, ಇದೊಂದು 2-3 ಸೆಕೆಂಡ್ ಕೇಳ್ತೀನಿ. ನೆಕ್ಸ್ಟ್ ಆಯಿತು, ಅದಾದಮೇಲೆ ಅವರು ಆ್ಯಂಕರರ್ ಬರ್ತಾರೆ, ಮಾತಾಡ್ತಾರೆ, ಮತ್ತೆ ಒಂದು ಹಾಡು ಬರುತ್ತೆ, ಕ್ಲಾಶ್ ಆಗುತ್ತೆ ಮತ್ತೆ. ಅದು ಯಾವುದು? ಮೈಸೂರು ಚಾನಲಲ್ಲೂ ಹಂಸಲೇಖ ಹಾಡೆ, ಬೆಂಗಳೂರು ಚಾನಲ್ಲು ಹಂಸಲೇಖ ಹಾಡೆ, ಇದೇ ಕ್ಲಾಶ್ ಆಗ್ತಾ ಇರುತ್ತೆ. ಹಾಗಾದರೆ ಪೈಪೋಟಿ ಇಲ್ಲದ ವ್ಯಕ್ತಿ ಹಂಸಲೇಖ. ಈ ಪೈಪೋಟಿ ಇಲ್ಲದೆ ಇರೋ ಕಾರಣದಿಂದ ಅವರು ನಿರ್ದೇಶನ ಮಾಡೋದು ತಡ ಆಯಿತು. ಇದೇ ನನ್ನ ಉತ್ತರ. ಪೈಪೋಟಿ ಇದ್ದಿದ್ರೆ ತಡಿಯಪ್ಪ, ಅಲ್ಲಿ ಯಾರೋ ಇದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರು ಮಾಡಲಿ, ಸಂಗೀತ ಮಾಡಲಿ, ಸಾಹಿತ್ಯ ಮಾಡಲಿ, ನಾನು ಸ್ವಲ್ಪ ನಿರ್ದೇಶನ ಮಾಡೋಣ, ಈ ಜಾಗ ಸ್ವಲ್ಪ ಖಾಲಿ ಉಳಿದಿದೆ ಅಂತ ಬರ್ತಾ ಇದ್ರು. ಪೈಪೋಟಿನೇ ಇಲ್ಲದೆ ಇದ್ದ ಕಾರಣದಿಂದಾಗಿ ಏನಾಯಿತು, ಅವರು ಸಂಪೂರ್ಣವಾಗಿ ಅಲ್ಲೇ ತೊಡಗಿಸ್ಕೊಳ್ಬೇಕಾಯ್ತು. ಪ್ರತಿಭೆಗಳು ಅವ್ರು ಹೇಳ್ದಾಗೆ ಹೊಸ ನಿರ್ದೇಶಕರು, ಹೊಸ ನಟರು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾಗೇನೆ ಅವ್ರನ್ನ ಬೆಂತಟ್ಟಿ ಅವ್ರಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕಾದಂಥ ಮಹತ್ತರವಾದ ಕಾರ್ಯ ಅವ್ರ ಮೇಲೆ ಬಿತ್ತು. ಆ ಕಾರಣದಿಂದ ನಿರ್ದೇಶನ ಲೇಟ್ ಆಯ್ತೇ ಹೊರತು ಇನ್ಯಾವ ಕಾರಣದಿಂದನೂ ಅಲ್ಲ. ಇವತ್ತು ಅವರು ನಿರ್ದೇಶನ ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತೆ ಬಂದಿದೆ. ಅದರಿಂದ ಮತ್ತೆ ಚಿತ್ರರಂಗಕ್ಕೆ ಅವ್ರು ಹೇಳ್ದಾಗೆ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ಮಂದಿರಕ್ಕೆ ಬಂದು ಜನಗಳು ನೋಡುವಂಥ ಸಿನಿಮಾಗಳು ಬೇಕು, ಅದಾಗಬೇಕು ಅಂತ ಹೇಳಿದ್ರು. ಅದಾಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಬೇಡ್ಕೊಳ್ತೀನಿ. ಹಾಗೆ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಈಗ ರವಿಚಂದ್ರನ್ ಸರ್ ಬಂದಿದ್ದಾರೆ. ಹಂಸಲೇಖ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರು ಅಂತ. ಹಂಸಲೇಖ ಸರ್ ನಿಜಕ್ಕೂ ಈ ಮಟ್ಟದ ಒಂದು ಸೇವೆನ ಸಲ್ಲಿಸೋದಕ್ಕೆ ಅವರ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಈಗ ಯಾಕೆಂದರೆ ಒಬ್ಬ ನಿರ್ಮಾಪಕ, ಒಬ್ಬ ನಟ, ಒಬ್ಬ ತಂತ್ರಜ್ಞನನ್ನು ಅಷ್ಟೊಂದು ನಂಬಿ ಅಷ್ಟೊಂದು ಫ್ರೀ ಆಗಿಬಿಟ್ಟು ನೀ ಮಾಡು ರಾಜು, ನಾನಿದ್ದೀನಿ ನಿನ್ನ ಜೊತೆ ಅಂದನೇ ಹೋಗ್ಬಿಟ್ಟಿದ್ರೆ ಈ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ. ಇವತ್ತು ಆಗೋದಕ್ಕೆ ಸರ್ ಹೇಳ್ತಾ ಇದ್ರು, ಇದಾಗೋದಕ್ಕೆ ಪಾಸಿಟಿವ್ ಪರ್ಸನಾಲಿಟಿ ಕಾರಣ ಅಂತ ಹೇಳ್ತಾ ಇದ್ರು. ಆ ಪಾಸಿಟಿವ್ ಪರ್ಸನಾಲಿಟಿ ಯಾರು ಅಂದರೆ ದ ಫಸ್ಟ್ ಪಾಸಿಟಿವ್ ಪರ್ಸನಾಲಿಟಿ ವಿ ರವಿಚಂದ್ರನ್ ಸರ್. ಈಗ ಆ ಪಾಸಿಟಿವ್ ಪರ್ಸನಾಲಿಟಿ ಬಗ್ಗೆ ಒಂದು ವಿಟಿನ ನೋಡೋಣ ದಯವಿಟ್ಟು. ಇದ್ದಾರೆ ವೇದಿಕೆಯಲ್ಲಿ, ದಯವಿಟ್ಟು ಕಿಶೋರ್ ಸರ್. ವಾ, ಬನ್ನಿ ಬನ್ನಿ. ಬರಲಿ ಒಂದು ಚಪ್ಪಾಳೆ. ಈಗ ಕೇಳಿ ಅನ್ಸೆನ್ಸಾರ್ಡ್ ಡೈಲಾಗ್ಸ್. ಇಲ್ಲ, ಅವ್ರಿಗೆ ನೀವು ದೊಡ್ಡ ಚಪ್ಪಾಳೆ ಕೊಡಬೇಕು. ಹಿರಿಯ ಕನ್ನಡಿಗರೇ, ನಾನು ಮೂಲತಃ ಉರ್ದು ಲೇಖಕ. ಅಲ್ಲಿ 15 ವರ್ಷ ನನ್ನ ಕತೆ ಬರೆದಿದ್ದೀನಿ. ನಾನು ಕನ್ನಡ ಕಲ್ತಿದ್ದು, ನಾನು ಕನ್ನಡ ಸ್ಕೂಲಲ್ಲಿ ಓದಿಲ್ಲ. ಕನ್ನಡ ಕಲ್ತಿದ್ದು ನನ್ನ 45ನೇ ವಯಸ್ಸಿನಲ್ಲಿ. 50 ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಕನ್ನಡ ಕಲ್ತ್ಕೊಂಡೆ. ಆಮೇಲೆ ನಾನು ಕನ್ನಡದಲ್ಲಿ ಕತೆ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಇದುವರೆಗೆ ನಾನು 5 ಕಥಾ ಸಂಕಲನಗಳನ್ನು ಬರೆದಿದ್ದೀನಿ. ಇಂದ ಕಲ್ತದ್ದು. ಒಂದು ಧಾರಾವಾಹಿ ನೀನೆಲ್ಲಿರುವೆ, ಅದಕ್ಕೆ ಕತೆ ನಾನೇ ಬರೆದಿರೋದು. ಒಂದು 15 ವರ್ಷ ಹಿಂದೆ ಬಂದಿತ್ತು. 2 ಬಾರಿ ಲಂಕೇಶ್ ಪ್ರಶಸ್ತಿ ತಗೊಂಡಿದ್ದೀನಿ. ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನನ್ನ ಕತೆ ಪ್ರಕಟವಾಗಿದೆ. ಕನ್ನಡ ಪತ್ರಿಕೆಗಳು ಆಯೋಜಿಸುವ ಕಥಾ ಸ್ಪರ್ಧೆಗಳಲ್ಲಿ ನಾನು ಎಲ್ಲದರಲ್ಲೂ ಬಹುಮಾನ ಪಡೆದಿದ್ದೀನಿ. 2 ಬಾರಿ ಪ್ರಜಾವಾಣಿಯಲ್ಲಿ
ಬಹುಮಾನ ಪಡೆದಿದ್ದೀನಿ. 6 ವರ್ಷಗಳ ಹಿಂದೆ ನಾನು ಒಂದು ಪಂಜ ಕತೆ ಬರೆದೆ. ನಾನು ತುಂಬ ಕತೆ ಓದ್ತೀನಿ, ಹಿಂದಿ ಮತ್ತು ಕನ್ನಡ ತುಂಬ ಕತೆ ಓದ್ತೀನಿ. ನಾನು ಬರೆಯೋದು ಮಾತ್ರ ಪತ್ರಿಕೆಗಳಲ್ಲಿ ಏನೈತೆ, ಹೊಸ ಸುದ್ದಿ ಏನೈತೆ ಅದು ನೋಡ್ಕೊಂಡು ಬರೆಯೋದು. ನಾನು ಏನು ನೋಡ್ತೀನಿ ಅದು ಬರೆಯೋದಿಲ್ಲ. ನಾನು ಈ ಪ್ರಪಂಚಕ್ಕೆ ಏನು ಬಯಸ್ತೀನಿ ಅದು ಬರೆಯೋದು. ಈ ಪ್ರಪಂಚ ಯಾವ ರೀತಿ ಬದಲಾವಣೆ ಆಗಬೇಕು ಆ ರೀತಿ ಬರೆಯೋದು. ನಾನು ಕನ್ನಡಕ್ಕೆ ಬಂದಾಗ 45ನೇ ವಯಸ್ಸಿನಲ್ಲಿ ನನಗೆ ತುಂಬ ಭಾಳ ಇದ್ದಾಯಿತು, ಏನು ಬರಿತೀನಿ ಇಲ್ಲ ಅಂತ. ಒಂದು ಉರ್ದುವಿನ ಶೇರ್ ಐತೆ, ಅದಕ್ಕೆ ಶಾಯರಿ, ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ, ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ, ನಾವು ಹೊರಟಿದ್ದೀವಿ ಮೇಣದ ದೋಣಿಯಲ್ಲಿ. ಈಗ ಇಲ್ಲಿ ಬಂದ ನಾನು ಕನ್ನಡದಲ್ಲಿ ನೋಡುವ, ಇಲ್ಲ ಅದೃಷ್ಟ ಪರೀಕ್ಷೆ ಮಾಡಿ ನೋಡುವ, ಬರೆದ್ರೆ ಅದೃಷ್ಟ ಪಾಸ್ ಆದರೆ ಪಾಸ್ ಆಗ್ಬಿಡಿ, ಇಲ್ಲ ಅಂದರೆ ನಾವು ಸುಮ್ಮನೆ. ನಾನು ವ್ಯಾಪಾರಸ್ಥ, ತುಂಬ ಸಮಯ ಸಿಗುತ್ತೆ. ನಾವು ನೋಡಿದೆ, ಬಂದು ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕನ್ನಡಿಗರು ನನಗೆ ತಪ್ಕೊಬಿಟ್ರು. ಮತ್ತೆ ನಾನು ಉರ್ದು ಕತೆ ಬರೆಯಲು ಹೋಗಿಲ್ಲ. ಕನ್ನಡ ನನ್ನ ಮನಸ್ಸಿನಲ್ಲಿ ಎಷ್ಟೈತೆ ಅಂತ ಹೇಳಿದ್ರೆ ನಾನು ಹೇಳೋದಿಲ್ಲ. ಅಷ್ಟು ಪ್ರೀತಿ ಐತೆ ಕನ್ನಡದ ಬಗ್ಗೆ ನನಗೆ, ಅಷ್ಟು ಪ್ರೀತಿ. ನಾವು ಎದ್ದು ಕೂಡಲೇ ಕನ್ನಡನೇ ನೋಡೋದು. ಪ್ರಜಾವಾಣಿ ಪೇಪರ್ ಬರುತ್ತೆ, ನೋಡೋದು ಕನ್ನಡ. ಏನೋ ಒಂದು ಸಮಾಧಾನ. ನಮ್ಮ ಮನೆಯಲ್ಲಿ ಮಾತಾಡೋದೆಲ್ಲ ಉರ್ದುನ ಮಾತಾಡ್ತಾರೆ, ನಮ್ಮ ಮಾತೃಭಾಷೆ ಉರ್ದು. ಎಲ್ರಿಗೂ ನಮಸ್ಕಾರ. ಆಕಾಂಕ್ಷ ಪ್ರೊಡಕ್ಷನ್ನಿಂದ ನಾಗೇಶ್ ಫಾಸ್ಟರ್ ಅವರು ಮತ್ತು ಐದರಿ ಎಂಟರ್ಟೈನ್ಮೆಂಟ್ನಿಂದ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಪತ್ರಿಕಾ ಮಾಧ್ಯಮದವರು, ಚಿತ್ರರಂಗದ ಗಣ್ಯರು, ಎಲ್ರಿಗೂ ಸುಸ್ವಾಗತ, ಸುಸ್ವಾಗತ, ಸುಸ್ವಾಗತ. ಓಕೆ ತಂಡದಿಂದ ಈ ದಿನ ವಿಶೇಷ ಎರಡಿದೆ. ಒಂದು, ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರವರ ಜನ್ಮದಿನ. ಪ್ರತಿ ವರ್ಷ ಜೂನ್ 23 ನಮಗೆ ಈ ದಿನ ಬಂದಾಗ ವಿಶೇಷವಾದ ಹುಟ್ಟಿದ ದಿನ. ಆದರೆ ಈ ದಿನ ಇನ್ನೊಂದು ವಿಶೇಷ ದಿನ, ತುಂಬ ಸ್ಪೆಷಲ್ ದಿನ. ಅವರ ತುಂಬ ವರ್ಷಗಳ ಕನಸು, ಬಯಕೆ, ಡ್ರೀಮ್ ಈಡೇರೋ ದಿನ. ಅದು ಓಕೆ ಚಿತ್ರ. ಈ ಚಿತ್ರವನ್ನು ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರುಗಳಿಗೆ ಎಷ್ಟು ಹಿಟ್ಟು ಹಾಡುಗಳು, ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು, ಹಿಟ್ 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 ಅಲ್ವಾ, ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಅವರು ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಸುಮಾರು 400 ಸಿನಿಮಾಗಳು ಮಾಡಿದ್ದಾರೆ, ಸಾವಿರಾರು ಹಾಡುಗಳು ಮಾಡಿದ್ದಾರೆ. ಸಿನಿಮಾ ಗ್ರಾಮರೆಲ್ಲ ಗೊತ್ತಿರೋರು ನಾದಬ್ರಹ್ಮ ಅವರು. ಇವತ್ತು ಅವ್ರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಅಕ್ಕರೆ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರಿಗೆ ಸಿಗಬೇಕು. ಮತ್ತು ನನ್ನ ಎದುರುಗಡೆಯವರು BN ಗಂಗಾಧರ್ ಸರ್ ಕೂತಿದ್ದಾರೆ. ಅವ್ರನ್ನ ಕಂಡ್ರೆ ಹಂಸಲೇಖ ಅವ್ರಿಗೆ ತುಂಬ ಅಂದರೆ ತುಂಬ ಅಭಿಮಾನ. ನನ್ನ ಹತ್ರ ಯಾವಾಗೂ ಹೇಳ್ತಾ ಇರ್ತಾರೆ, BN ಗಂಗಾಧರ್ ಕಣೋ, ನಮ್ಮ ಮನೆ ಕಟ್ಟಬೇಕಾದ್ರೆ ಶಂಕರ ಮಠದಲ್ಲಿ ಮನೆ ಕಟ್ಟಿದ್ದು, ಅವ್ರಿಗೊಂದು ಅಡ್ವಾನ್ಸ್ ಕೊಟ್ಟಿದ್ದು ಸರ್. ಯಾವಾಗ ಹೇಳ್ತಾ ಇರ್ತಾರೆ ಸರ್. ಹೆಣ್ಣೆ ನಿನಗೇನು ಬಂಧನ ಸಿನಿಮಾ ಹೇಳ್ತಿರ್ತಾರೆ. ಮತ್ತು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಇದ್ದಾರೆ, ಮಹೇಂದರ್ ಸರ್ ಇದ್ದಾರೆ. ಮಹೇಂದರ್ ಸರ್ ಅವರು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಸರ್. ನಿಮ್ಮ ಸಿನಿಮಾಗಳು ಎಂತೆಂಥ ಹಾಡುಗಳು, ಎಲ್ಲ ಸಿನಿಮಾಗಳು ಹಿಟ್ ಹಾಡುಗಳು. ಮುತ್ತಿನ ಹಾರ ಅದ್ಭುತವಾದ ಸಿನಿಮಾ, ಎಂತೆಂಥ. ಸೊ ಈ ಓಕೆ ತಂಡವನ್ನು ನಿರ್ದೇಶನ ಮಾಡ್ತಿರೋ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರಿಗೆ
ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇನ್ನೊಂದು ಮಾತು, ಸಿನಿಮಾಗಳು ಮಾಡ್ತೀವಿ, ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ, ಹಿಟ್. ಕೆಲವು ಸಿನಿಮಾಗಳು ಮ್ಯಾಜಿಕ್ ಆಗುತ್ತೆ. ನಾವು ಇತ್ತೀಚೆಗೆ ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ನಮ್ಮ KGF ಸಿನಿಮಾ ಬಗ್ಗೆ ಮಾತಾಡಿದ್ರು, ಕಾಂತಾರ ಬಗ್ಗೆ ಮಾತಾಡಿದ್ರು. ಆದರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡಗಿಸ್ಬಿಡ್ತು. ಅಂಥ ಸಿನಿಮಾ ಅದು. ಆ ಸಿನಿಮಾ ನಾವು ಅದನ್ನು ಹಿಟ್ ಅನ್ನಲ್ಲ, ಮ್ಯಾಜಿಕ್ ಅಂತೀವಿ. ಆ ಮ್ಯಾಜಿಕ್ಕು ದೇವ್ರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನು ನಿರ್ದೇಶನ ಮಾಡ್ತಿರೋ ಹಂಸಲೇಖ ಸಾರಿಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ಲ ಮುಂದೆ ಒಂದ್ 2 ನಿಮಿಷ.